ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ. ಯುಗಂಧರ್ ಕಣ್ಣುಗಳು ಕೆಂಪಗಾಯ್ತು. ಮೊದಲು ಹೋಗಿ, ನಾನೆಲ್ಲಿ ತಾಳ್ಮೆ ಕಳ್ಕೊತೀನೋ ಅಂತ ಭಯವಾಗ್ತಾ ಇದೆ. ನಿಮ್ಮ ಮಗಳು ನಿಮ್ಮ ಹಣೆ ಬರಹ ಎಂದವರು ಕೆಲಸದವನನ್ನ ಕೂಗಿ, ಇದನ್ನೆಲ್ಲ ಹೊರಗಡೆ ಇಟ್ಟು ಇವ್ರುಗಳನ್ನು ಕಳಿಸಿ ಬಾಗ್ಲಾಕೊಂಬ ಜೋರು ದನಿಯಲ್ಲಿ ಹೇಳಿ ರೂಮಿನೊಳಕ್ಕೆ ಹೋಗಿ ಸದ್ದಾಗುವಂತೆ ಬಾಗಿಲೊಡೆದು ಹೋಗುವಂತೆ ಬಾಗಿಲನ್ನು ದೂಡಿದ್ರು. ಕೊಂಡೊಯ್ದದ್ದನ್ನು ತಗೊಂಡು ತಂದೆ ಮಗಳು ಹೊರಗೆ ಬಂದರು. 9.5 ತಿಂಗಳ ಹಿಂದೆ ಅಕ್ಕಿ ಚೆಲ್ಲಿ ಸಂಭ್ರಮ ಸಂತೋಷದಿಂದ ಒಳಗಡೆ ಇಟ್ಟ ಸೊಸೆ ಬೇಡವಾಗಿದ್ಲು. ಸುಸ್ತಾಗಿ ಬೀಳುವಂತಿದ್ದ ತಂದೆಯ ತೋಳನ್ನು ಹಿಡಿದುಕೊಂಡು, ನೀವು ಇಲ್ಲೇ ಇರಿ, ನಾನೋಗಿ ಆಟೋ ತರ್ತೀನಿ ಅವರತ್ತ ನೋಡಿದ್ಲು. ತೀರಾ ಗಟ್ಟಿಮುಟ್ಟಾಗಿದ್ದ ವ್ಯಕ್ತಿ ತೀರಾ ವೃದ್ಧಾಪ್ಯದ ಅಂಚನ ತಲುಪಿದಂತೆ ಕಂಗಿಟ್ಟಿದ್ರು. ಬೇಡಮ್ಮ, ನಾನು ಬಂದ್ಬಿಡ್ತೀನಿ ಎಂದರು ಕ್ಷೀಣವಾಗಿ. ಅವರನ್ನು ನಡೆಸಿಕೊಂಡು ಗೇಟಿನಿಂದ ಹೊರಬಂದು ಗೇಟು ಹಾಕಿ ಅಲ್ಲಿಯೇ ನಿಂತಳು. ಅವಳದೇ ಮನೆ, ಈಗ ದೂಡಲ್ಪಟ್ಟಿದ್ದಳು. ಅಷ್ಟು ದೂರ ಬಂದವರೇ ವಾಸುದೇವಯ್ಯ ಕುಸಿದಾಗ ಪಕ್ಕಕ್ಕೆ ಕರೆದೊಯ್ದು ಒಂದು ಕಡೆ ಕೂಡಿಸಿ, 1 ನಿಮಿಷ ಬರ್ತೀನಪ್ಪ. ಓಡಿ ಹೋಗಿ ಡಾಕ್ಟರ್ ನವೀನ್ ಕೆಲಸ ಮಾಡ್ತಿದ್ದ ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಿ ಎಳನೀರಿನೊಂದಿಗೆ ಆಟೋದಲ್ಲಿ ಬಂದ್ಲು. ಸ್ವಲ್ಪ ಎಳೆನೀರು ಕುಡಿದ ಮೇಲೆ ವಾಸುದೇವಯ್ಯ ತುಸು ಮೆಲ್ಲಗೆ ಚೇತರಿಸಿಕೊಂಡ್ರು. ಆಟೋದಲ್ಲಿ ಕೂಡಿಸಿಕೊಂಡು ಮನೆ ತಲುಪುವ ವೇಳೆಗೆ ಸ್ಕೂಟರ್ ಹೊರಗೆ ನಿಲ್ಲಿಸಿಕೊಂಡು ಡಾಕ್ಟರ್ ನವೀನ್ ನಿಂತಿದ್ದ ಆತಂಕದಿಂದ. ಏನಾಯಿತು? ಆಟೋ ಬಳಿಗೆ ಧಾವಿಸಿದ. ಏನಿಲ್ಲ, ಒಂದಿಷ್ಟು ಸುಸ್ತಾದ್ರು, ಸುಮ್ಮನೆ ಗಾಬರಿಯಿಂದ ಫೋನ್ ಮಾಡಿದೆ. ತಂದೆಯನ್ನು ನಿಧಾನವಾಗಿ ಇಳಿಸಿಕೊಂಡು ಒಳಗೆ ಕರೆದೊಯ್ದರು. ಮಲಗಿಸಿದ ಮೇಲೆ ಡಾಕ್ಟರ್ ನವೀನ್ ಪರೀಕ್ಷಿಸಿದ. ಬರೀ ಶಾಕ್ ಆಗಿತ್ತು, ಏನು ಅನಾಹುತವಾಗದಿದ್ರೂ ಅನಾಹುತದ ಮುನ್ಸೂಚನೆ ಎನಿಸಿತು. ರೆಸ್ಟ್ ತಗೊಳ್ಳಿ, ಸಾಕು. ಹೊರಗೆ ಹೋದ ನವೀನ್ ಸಪ್ಪಗೆ ಒಂದು ಕಡೆ ಕೂತುಬಿಟ್ಟ. ತಂಗಿಯನ್ನು ಪ್ರಶ್ನಿಸಬೇಕೆನಿಸಲಿಲ್ಲ. ಎಲ್ಲ ತೆರೆದ ಚಿತ್ರದಂತಿತ್ತು. ಒಂದು ರೀತಿಯಲ್ಲಿ ಮೂರ್ತಿ ಸಂಗಾತಿಗೆ ಬಿಡುಗಡೆ ಘೋಷಿಸಿದ್ದ. ಮುಂದೇನು? ಚಾರುಲತಳ ವೈವಾಹಿಕ ಜೀವನಕ್ಕೆ ಬೆಂಕಿ ಇಟ್ಟ ಮೊದಲ ಅಣ್ಣ ತಾನೇ. ನೊಂದ, ಮುಷ್ಟಿ ಬಿಗಿ ಹಿಡಿದು ಗಾಳಿಯಲ್ಲಿ ಗುದ್ದಿದ. ತನಗೆ ಸ್ವತಃ ತಂಗಿಗಿಂತ ನೀರದ ಹೆಚ್ಚಾದಳೆ. ಹುಚ್ಚು ಹಿಡಿದಂತಾಯಿತು. ಏನಾಯಿತು ಮಾವನವ್ರಿಗೆ? ಬಂದ ನೀರದ ಕೇಳಿದ್ಲು. ಏನಾದರೂ ಕೆಲಸವಿದ್ರೆ ನೋಡೋಗು. ಎದ್ದು ಹೋದ ಮುಖ ತಿರುಗಿಸಿಕೊಂಡು. ಇವಳಾಕೆ ತನ್ನ ಬಾಳಿನಲ್ಲಿ ಬಂದ್ಲು. 4 ದಿನದ ಹಿಂದೆ ವಿವಾಹವಾದ ಸಂಗಾತಿಯನ್ನು ದೂಷಿಸಿದ. 2 ದಿನದಲ್ಲಿ ವಾಸುದೇವಯ್ಯ ಒಂದಿಷ್ಟು ಚೇತರಿಸಿಕೊಂಡಾಗ ಮಗನನ್ನು ಕರೆಸಿಕೊಂಡ್ರು ರೂಮಿಗೆ. ಈಗ ಚಾರುಲತಾ ವಿಷಯ ಏನು ಮಾಡೋದು? ಪಿಸುದನಿಯಲ್ಲಿ ಕೇಳಿದಾಗ ನಿಟ್ಟುಸಿರು ದಬ್ಬಿದ. ಒಂದು ಗೊತ್ತಾಗ್ತಾ ಇಲ್ಲ. ಒಂದು 10 ಸಲ ಅವನ್ನ ಕಾಲೇಜ್ಗೆ ಫೋನ್ ಮಾಡಿರಬೇಕು. ಮೂರ್ತಿಗೆ ಮಾತಾಡೋಕೆ ಇಷ್ಟವಿಲ್ಲ. ಬಹುಶಃ ಅವನಾಗಿ ಬಂದು ಚಾರುಲತಾನ ಸದ್ಯಕ್ಕೆ ಕರ್ಕೊಂಡೋಗಲ್ಲ. ಅವನು ಇರೋ ಸ್ಥಿತಿನಲ್ಲಿ ನಾವಾಗಿ ಕರ್ಕೊಂಡೋದ್ರೂ ಗೆಟೌಟ್ ಅನ್ಬಲ್ಲ. ಈ ವಿಷಯದಲ್ಲಿ ಕಾನೂನಿನ ಮೊರೆ ಹೋಗಬೇಕು. ತನ್ನ ನಿಸ್ಸಹಾಯಕತೆ ವ್ಯಕ್ತಪಡಿಸಿದ. ಸಾಕು, ಸುಮ್ಮನಿರು. ಕೋರ್ಟು ಮೆಟ್ಟಲು ಹತ್ತಿದ ಮೇಲೆ ಮಿಕ್ಕೆಲ್ಲ ಬಾಗಿಲು ಮುಚ್ಚಿದಂಗೆ. ಎಂಥ ಮಾತು ಆಡ್ತೀಯ? ಏನು ನಿನ್ನ ಉದ್ದೇಶ? ಎಷ್ಟೊಂದು ಚೆನ್ನಾಗಿದ್ರು ಗಂಡ ಹೆಂಡ್ತಿ. ವಾಸುದೇವಯ್ಯ ಅತ್ತೆ ಬಿಟ್ಟರು. ಅವೆಲ್ಲ ಬರೀ ನೆನಪುಗಳೇ ಆಗಿಬಿಡುತ್ತವೇನೋ ಎನ್ನುವ ಭಯ ಮೊದಲೇನೊಂದ ಅವನಿಗೆ ಮುಖದ ಮೇಲೊಡೆದಂತಾಯಿತು. ನೀವೇನು ಹೇಳ್ತಾ ಇದ್ದೀರಾ ಎಂದ ಗಾಬರಿಯಿಂದ. ಏನಿದೆ ಹೇಳೋಕೆ? ನಿನ್ನಿಂದಲೇ ತಾನೇ ಇಂಥ ಪರಿಸ್ಥಿತಿ ಉದ್ಭವವಾಗಿದ್ದು ಅಂದೇ ಬಿಟ್ರು. ಅವರ ವಿವೇಕ ಆ ಕ್ಷಣ ಸತ್ತಿತ್ತು. ಡಾಕ್ಟರ್ ನವೀನ್ ಕೂತಲ್ಲಿಯೇ ವಿಗ್ರಹವಾದ. ಇದು ಸತ್ಯವೇ. ಅದನ್ನು ಅರಗಿಸಿಕೊಳ್ಳಬೇಕಾದ್ರೆ ಕಷ್ಟವೇ. ಅವರದು ಮೂರ್ಖತನವಿರಬಹುದು, ಅಪರಾಧಿಗಳೂ ಆಗಿರ್ಬೋದು. ಆದರೆ ಅದರಲ್ಲಿ ತನ್ನ ಪಾಲು ಕೂಡ ಇದೆ ಎನಿಸಿದಾಗ ಭೂಮಿಗೆ ಕುಸಿದಂತಾಯಿತು. ತಾನು ಆತುರಪಟ್ಟು ವಿವಾಹವಾದೆ. ಪೂಜಾಳ ವಿವಾಹವಾಗುವವರೆಗೂ ಕಾಯಬೇಕಿತ್ತು. ಅದಕ್ಕೆ ನೀರದ ಆಗಲಿ ಅವರ ಮನೆಯವರಾಗಲಿ ಸಿದ್ಧರಾಗಿಲ್ಲವೆಂದು ಅವನಿಗೆ ಗೊತ್ತು. ತೆಪ್ಪಗೆದ್ದು ಹೊರಗೆ ಬಂದ. ಮುಂದಿನ ವರಾಂಡದಲ್ಲಿ ಕೂತು ಪೇಪರ್ ತಿರುಗುತ್ತಿದ್ದ ಚಾರುಲತಾ ತಲೆ ಎತ್ತಿದ್ಲು. ಚಾರು, ನನ್ನಿಂದ ನಿಂಗೆ ಅನ್ಯಾಯವಾಯಿತು. ಅವಳ 2 ಕೈಗಳನ್ನು ಹಿಡಿದುಕೊಂಡ. ಆಗಂತ ಯಾರು ಹೇಳಿದ್ದು? ಪರಿಸ್ಥಿತಿ ಹಾಗೆ ನಿರ್ಮಾಣವಾಯಿತು. ಪೂಜಾ ನಿನ್ನ ಸ್ನೇಹ ಆತ್ಮೀಯತೆ ನಡತೆಯನ್ನು ತಪ್ಪಾಗಿ ತಿಳಿದುಕೊಂಡ್ಲಷ್ಟೆ. ಅದಕ್ಕೆ ನೀನೇನು ಮಾಡ್ತೀಯಾ? ಉದ್ವೇಗಗೊಳ್ಳದೆ ಮಾತನಾಡಿದ್ಲು. ಖಂಡಿತ ಅಣ್ಣನನ್ನು ಅಪರಾಧಿಯನ್ನಾಗಿ ಮಾಡಲು ಅವಳ ಮನಸ್ಸು ಒಪ್ಪದು. ಮುಂದೇನು ಕೇಳಿದ. ನೋಡೋಣ ಅಂದಳಷ್ಟೆ. ಆ ಪ್ರಶ್ನೆಯೇ ಅವಳನ್ನು ಎದುರಿಸುತ್ತಿತ್ತು. ನಾಳೆ ಲಾಯರ್ನ ಕಂಡು ಬರೋಣ ಸೂಚಿಸಿದ. ಚಾರುಲತಾ ಬೆಚ್ಚಿಬಿದ್ಲು.
ಇಷ್ಟು ಸುಲಭವಾಗಿ ಕಾನೂನಿನ ಮೂಲಕ ಪರಿಹಾರಗೊಳ್ಳುವಂತಾಗಿದ್ದರೆ ವಿಧಿ ವಿಧಾನ ಸಮಾರಂಭ ಹಿರಿಯರು ನೆಂಟರಿಷ್ಟು ಅವರೆಲ್ಲ ಯಾಕೆ ಬೇಕಿದ್ರು? ಏನಣ್ಣ ಈಗ ಮಾತಾಡ್ತೀಯಾ? ನಮ್ಮಿಬ್ಬರ ಮಧ್ಯೆ ಅಂತ ಜಗಳವೇನಿದೆ? ಡೈವರ್ಸ್ಗೆ ಕೆಲವು ಕಾರಣಗಳಾದರೂ ಬೇಕಾಗತ್ತೆ, ದಯವಿಟ್ಟು ಕ್ಷಮಿಸು ಎಂದು ಎದ್ದು ಹೋದ್ಲು. ಯಾಕೋ ಏನೋ ಪರಕೀಯತೆ ಬಾಧಿಸಿತು ಅವಳನ್ನು. ಹುಟ್ಟಿ ಇಲ್ಲೇ ಬೆಳೆದಿದ್ರೂ ವಿವಾಹದ ನಂತರ ಇಲ್ಲಿ ಉಳಿಯುವುದು ಸಮಂಜಸವಾಗಿ ಕಾಣಲಿಲ್ಲ. ಮದುವೆಯಲ್ಲಿ ಕೇಳಿದವರಿಗೆಲ್ಲ ಉತ್ತರಿಸಿ ಸಾಕಾಗಿತ್ತು. ಕೆಲವರಿಗಂತೂ ಏನೋ ಗುಮಾನಿ. ಇದ್ದ ಊರು, ನಿನ್ನ ಅತ್ತೆ ಮಾವ ಬರಲಿಲ್ಲ ಅಂದರೆ ಏನರ್ಥ? ನಿನ್ನ ಗಂಡನೂ ಕಾಣಲಿಲ್ಲ? ಕೆಲವರಂತೂ ನೇರವಾಗಿಯೇ ಕೇಳಿದ್ರು. ಜೊತೆಗೆ ಹಲವಾರು ಕತೆಗಳು ಹರಡಿಬಿಟ್ವು. ಪ್ರತಿಯೊಬ್ಬರೂ ತಮ್ಮ ಕಲ್ಪನೆಗಳಿಗೆ ಅನುಸಾರವಾಗಿ ಚಿತ್ರ ಬಿಡಿಸಿದ್ರು. ಅವಕ್ಕೇನು ತಲೆ ಬುಡವಿರಲಿಲ್ಲ. ಎಲ್ಲ ಬಿಟ್ಟು ನೀರದ ಮಂಚವಿಡದ ತಾಯಿಯೇ ಕೇಳಿದ್ರು, ಯಾಕೆ ಯಾರೂ ಬರಲಿಲ್ಲ? ಅವರ ಅಂತಸ್ತಿಗೆ ಏನೇನು ಸಾಲದ ಜನ ನಾವು. ಇಂಥ ಆರೋಗ್ಯದಲ್ಲೂ ನಾನು ಅವರು ಲಗ್ನಪತ್ರಿಕೆ ಹಿಡಿದು ಹೋದಾಗ ಒಬ್ಬರೂ ಮಾತಾಡಲಿಲ್ಲ. ಕನಿಷ್ಠ ಹೊರಟಾಗ ಕುಂಕುಮ ಕೊಡೋ ಸೌಜನ್ಯ ಕೂಡ ತೋರಲಿಲ್ಲ. ಆಕೆಯ ನೊಂದ ಮಾತುಗಳಿಗೆ ಪ್ರತಿಕ್ರಿಯಿಸಿರಲಿಲ್ಲ. ಬಹಳ ಹೊತ್ತು ಹೊರಗಡೆಯೇ ನಿಂತಳು. ಅಣ್ಣನ ಬಾಯಿ ಮುಚ್ಚಿಸಿದಳು. ಆದರೆ ಮೂರ್ತಿಯ ಕಡೆಯಿಂದಲೇ ಡೈವರ್ಸ್ ಪೇಪರ್ಸ್ ಬಂದರೆ ಕಷ್ಟವೆನಿಸಿದ್ರೂ ಬೇಡದ ವ್ಯಕ್ತಿಯಾಗಿ ಅವನ ಜೀವನದಲ್ಲಿ ಇರಲು ಇಷ್ಟಪಡಳು. ಚಾರು, ಏನು ಮಾಡ್ತಾ ಇದ್ಯಾ? ನೀರದ ಬಂದು ಅವಳ ಭುಜದ ಮೇಲೆ ಕೈ ಇಟ್ಟಾಗ ಪ್ರಯತ್ನಪೂರ್ವಕವಾಗಿ ನಗುವನ್ನು ಎಳೆತಂದಳು ಮುಖದ ಮೇಲೆ. ಸುಮ್ಮನೆ ನಿಂತೆ. ಒಳಗಿನ ಸಖೆದಗೆಗಿಂತ ಇಲ್ಲಿ ಆರಾಮಾಗಿದೆ. ಏನು ಮಾಡ್ತಾ ಇದ್ದಾರೆ ನಿಮ್ಮ ರಾಜ್ಕುಮಾರ? ಹಾಸ್ಯ ಮಾಡಿದಳು ಕೆನ್ನೆ ತಟ್ಟಿ. ಅವಳ ಮುಖ ಮಂಕಾಯಿತು. ವಿವಾಹವಾದ ವಾರದಲ್ಲಿಯೇ ಕರಗಿ ಹೋಯಿತೆ ಪ್ರೀತಿಯ ಉದ್ವೇಗ, ಪ್ರಣಯದ ಆವೇಗ. ನವೀನ್ ಗದರಿದ್ದ, ಮುಲಾಜಿಲ್ದೆ. ಯಾಕೋ ನವೀನ್ ಒಂಥರ ಇದ್ದಾರೆ ಎಂದಳು ಸಪ್ಪಗೆ. ಅಪ್ಪ ಸ್ವಲ್ಪ ಹುಷಾರು ತಪ್ಪಿದ್ರಲ್ಲ, ಅದಕ್ಕೋಸ್ಕರ ಅಷ್ಟೆ. ಒಂದಿಷ್ಟು ಓಡಾಡಿದ ಆಯಾಸ ಅವ್ರಿಗೂ ಕೂಡ ಎಂದು ನುಡಿದ್ಲು. ನೀರದ ಅವಳ ಕೈಯನ್ನು ತನ್ನ ಕೈಗೊಳಗೆ ತಗೊಂಡು, ನೀವುಗಳು ತಗೊಂಡೋಗಿದ್ನ ವಾಪಸ್ ತಂದಿದ್ದೀರಾ? ಅವ್ರಗಳ ಕೋಪ ಕಮ್ಮಿ ಆಗಿಲ್ವಾ? ಅಷ್ಟಿಷ್ಟು ಸಂಗ್ರಹಿಸಿದ್ದನ್ನು ಅಂದಾಜಾಗಿಟ್ಟುಕೊಂಡು ಕೇಳಿದ್ಲು. ಚಾರುಲತಾ ಸಣ್ಣಗೆ ನಗೆ ಬೀರಿದ್ಲು. ಅದರಲ್ಲಿ ಇದ್ದಿದ್ದು ಬರೀ ನೋವೆ. ನೀರದನ ದೂರುವಷ್ಟು ಅವಿವೇಕಿ ಏನಲ್ಲ. ಸಮಯ ಬೇಕಾಗತ್ತೆ, ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಣ್ಣನ ಹತ್ರನೂ ಈ ಪ್ರಸ್ತಾಪವೆತ್ತಿ ನಿಮ್ಗಳ ಮಧುರಕ್ಷಣಗಳನ್ನು ಹಾಳು ಮಾಡ್ಕೋಬೇಡಿ. ಒಂದಿಷ್ಟು ಬೇಜಾರಿದೆ, ದಿನ ಕಳೆದಂತೆ ಕಡಿಮೆ ಆಗತ್ತೆ. ಚಾರುಲತಾಳ ಮಾತುಗಳಿಗೆ ಮೌನವಾದಳು ನೀರದ. ತಾಳಿ ಕುತ್ತಿಗೆಗೆ ಬೀಳುವವರೆಗೂ ಚಡಪಡಿಸುತ್ತಿತ್ತು ಅವಳ ಇಡೀ ಕುಟುಂಬ. ಅವರುಗಳ ಸ್ಥಿತಿಯಲ್ಲಿ ಡಾಕ್ಟರನ್ನು ಅಳಿಯನಾಗಿ ಪಡೆದಿದ್ದು ಅದೃಷ್ಟವೇ. ಕೆಲವು ವಿಷಯಗಳು ಗೊತ್ತಿದ್ರೂ ಗೊತ್ತಿಲ್ಲದಂತೆ ವರ್ತಿಸಿದ್ಲಳು. ಒಳಕ್ಕೆ ಹೋದ ನೀರದ ಹೊರಗೆ ಬಂದು, ಮುಂದೇನು ಎನ್ನುವಂತೆ ನೋಡಿದ್ಲು. ಪ್ಲೀಸ್ ನೀರದ, ಸದ್ಯಕ್ಕೇನೂ ಕೇಳಬೇಡಿ ಎಂದಳು. ಇಂದಿನ ರಾತ್ರಿ ಹತ್ತಿರ ಬಂದ ಮಡದಿಯನ್ನು ನವೀನ್ ದೂರ ಸರಿಸಿ, ಸುಮ್ಮನೆ ಮಲ್ಕೋ, ನನಗೆ ಓದೋದಿದೆ ಎಂದಿದ್ದ. ಬೆಳಗಿನಿಂದ ಎಷ್ಟೋ ಅಷ್ಟು ಮಾತು. ಈಗಾಗಲೇ 10 ವರ್ಷ ದಾಂಪತ್ಯ ಜೀವನ ನಡೆಸಿ ಸಾಕಾದವನಂತೆ ಕಂಡಿದ್ದ. ಮುಂದೇನು? ಈ ಪ್ರಶ್ನೆ ಇನ್ನೂ ಹೆಚ್ಚಾಗಿ ಅವಳನ್ನು ಕಾಡಿತು. ಮಾರನೇ ದಿನ ಬೆಳಿಗ್ಗೆ ಎದ್ದವನೇ ಯಾರಿಗೂ ಹೇಳದೆ ನವೀನ್ ಬಸ್ಸು ಹತ್ತಿದ. ಇನ್ನು ನಸುಕಿನ ಚಳಿ ಇತ್ತು. ಹೇಗಾದರೂ ಮೂರ್ತಿಯ ಕಾಲಿಡಿದಾದರೂ ತಂಗಿಯ ಜೀವನ ಸರಿಪಡಿಸಬೇಕಿತ್ತು. ಇವನು ಹೋದಾಗ ಮೂರ್ತಿ ಸ್ನಾನ ಮುಗಿಸಿ ಬ್ರೇಕ್ಫಾಸ್ಟ್ಗೆ ಕೂತಿದ್ದ. ಅಡಿಗೆ ಮಾಡುವುದರಲ್ಲಿ ಅವನಿಗೆ ಸೋಮಾರಿತನವಿರಲಿಲ್ಲ. ಅವನೇ ಬೇಕೆನಿಸಿದ್ದನ್ನು ಮಾಡಿಕೊಳ್ತಿದ್ದ. ಮುಖ ನೋಡಿದ ಕೂಡಲೇ ಹಲೋ ಎಂತಿದ್ದು ನವೀನ್. ಕೆಟ್ಟ ಮುಖ ಮಾಡಿಕೊಂಡು ಬೇಕೋ ಬೇಡವೋ ಎನ್ನುವಂತೆ ಮೂರ್ತಿ ಹಲೋ ಎಂದ ಮೆಲ್ಲಗೆ. ಡಾಕ್ಟರ್ ನವೀನ್ ಅವನ ಪ್ರಕಾರ ದೊಡ್ಡ ಅಪರಾಧಿ. ಅವನಲ್ಲಿ ಇವನಿಗಾಗಿ ಕ್ಷಮೆ ಇಲ್ಲ. ಆಗ್ಲೇ ರಾಯರು ಬ್ರೇಕ್ಫಾಸ್ಟ್ ಮುಗಿಸುವಂತಿದೆ ಎಂದ ತಮಾಷೆಯಾಗಿ. ಅತ್ಯಂತ ತಾಳ್ಮೆಯಿಂದ ಡಾಕ್ಟರ್ ನವೀನ್. ಅವನು ಅದಕ್ಕೆ ಉಭಶುಭ ಎನ್ನಲಿಲ್ಲ. ಸುಮ್ಮನೆ ಕೂತ. ಅತ್ಯಂತ ಸಹನೆಯಿಂದ ಡಾಕ್ಟರ್ ನವೀನ್ ಅವನ ಎದುರು ಕೂತ. ಮಾತು ಹೇಗೆ ಪ್ರಾರಂಭಿಸುವುದೆಂದು ಯೋಚಿಸಿದ. ಏನು ಬಂದಿದ್ದು? ನನಗೆ ಕಾಲೇಜ್ಗೆ ಒತ್ತಾಗತ್ತೆ. ಪ್ಲೀಸ್, ನಿಂಗೆ ತಪ್ಪು ಅನಿಸಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊ. ಇದರಲ್ಲಿ ಚಾರು ತಪ್ಪೇನಿಲ್ಲ. ಸುಮ್ಮನೆ ಅನಗತ್ಯ ಮನಸ್ತಾಪದಿಂದ ನಿನ್ನ ಸಂಸಾರ ಹಾಳು ಮಾಡ್ಕೋಬೇಡ ಬುದ್ಧಿ ಹೇಳಿದ. ಮೇಲೆದ್ದ ಮೂರ್ತಿ, ನಿನ್ನ ಬುದ್ಧಿವಾದ ನನಗೆ ಅಗತ್ಯವಿಲ್ಲ. ಅನಗತ್ಯ ಮಾತುಗಳಿಂದ ಮತ್ತಷ್ಟು ವಿರಸ. ಗೆಟೌಟ್ ಅನ್ನೋಕ್ಕೆ ಮೊದಲೇ ಹೋಗ್ಬಿಡೋದು ಒಳ್ಳೆಯದು. ಕೋಪದ ಸಮಯದಲ್ಲಿ ಓದು ಸಂಸ್ಕಾರ ಸತ್ತು ಹೋಗುತ್ತೆ.
ರೂಮಿಗೆ ಹೋಗಿ 2 ನಿಮಿಷದಲ್ಲಿ ಬಟ್ಟೆ ಬದಲಾಯಿಸಿಕೊಂಡು ಬಂದವನೇ ಶೂ ಕಟ್ಟಿಕೊಂಡು, ಇನ್ಮೇಲೆ ಎಂದೂ ರಾಯಬಾರಕ್ಕೆ ಬರೋದು ಬೇಡ, ನನ್ನ ಒಳಿತು ಕೆಡುಕು ನನಗೆ ಗೊತ್ತು, ತೀಕ್ಷ್ಣವಾಗಿ ಹೇಳಿ ಕೀ ಬಂಚನ್ನು ಎತ್ತಿಕೊಂಡ. ಚಾರು ನಾಳೆ ಇಲ್ಲಿಗೆ ಬರ್ತಾಳೆ ಹೇಳಿದ. ಬರೋದು ಬೇಡ ಎಂದು ಸ್ಕೂಟರ್ ತಳ್ಳಿಕೊಂಡು ಹೊರಗೆ ಹೋದ ಮೂರ್ತಿ ಪಕ್ಕದ ಮನೆಯ ಹುಡುಗನನ್ನು ಕರೆದು, ಒಳಗಿದ್ದವರು ಹೋದ ಕೂಡಲೇ ಬೀಗ ಹಾಕಿಕೊ ಅಷ್ಟು ಹೇಳಿ ಸ್ಕೂಟರ್ ಏರಿದ. ಗಾಜಿನ ಊಜಿಯಲ್ಲಿದ್ದ ನೀರನ್ನು ಗ್ಲಾಸ್ಗೆ ಬಗ್ಗಿಸಿಕೊಂಡು ಕುಡಿದ ಡಾಕ್ಟರ್ ನವೀನ್ ಹೊರಗೆ ಬಂದ. ಪಕ್ಕದ ಮನೆ ಹುಡುಗ ಬೀಗ ಹಾಕಿಕೊಂಡು ಹೋದ. ಆದರೆ ಅವನ ತಾಯಿ ಕುತೂಹಲಕ್ಕೆ ಹೊರಗೆ ಬಂದವರು, ಚಾರುಲತಾ ಎಂದು ಬರ್ತಾರೆ ವಿಚಾರಿಸಿದ ನಂತರ ಪೂಜಾಳ ಬಗ್ಗೆ ಒಂದು ವಿಷಯ ತಿಳಿಸಿದ್ರು. ಆ ಹುಡುಗಿ ನಿದ್ದೆ ಮಾತ್ರೆಗಳನ್ನು ನುಂಗಿಬಿಟ್ಟಿದ್ಲಂತೆ, ಬದುಕಿದ್ದೇ ಹೆಚ್ಚು ಅಂದರು. ಈಗ ಹೇಗಿದ್ದಾಳೆ ಅವನನ್ನು ಕೇಳಿದ್ರು. ಈಗ ಪರವಾಗಿಲ್ಲ ಎಂದು ಮುಖದ ಬೆವರನ್ನೆರಿಸಿಕೊಂಡ. ನಿಧಾನವಾಗಿ ಬಸ್ ಸ್ಟ್ಯಾಂಡ್ನ ಕಡೆ ಹೆಜ್ಜೆ ಹಾಕಿದ. ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಅವಳ ಪ್ರೀತಿ ಪ್ರಬಲವಾಗಿದೆ ಎಂದುಕೊಂಡಿರಲಿಲ್ಲ. ಅನಿಗಣ್ಣಾದ. ತನ್ನನ್ನು ಅಷ್ಟೊಂದು ಪ್ರೇಮಿಸುವ ಬಯಸುವ ಹೆಣ್ಣನ್ನು ನಿರಾಕರಿಸಬಾರದೆಂದುಕೊಂಡ. ಪೂಜಾಳಿಗಾಗಿ ಅವನ ಮನ ಮರುಗಿತು. ಬಸ್ ಸ್ಟ್ಯಾಂಡ್ ಹೋಟೆಲ್ನಲ್ಲಿ ತಿಂಡಿ ಮುಗಿಸಿದ. ಎಲ್ಲ ವಿಚಿತ್ರವೆನಿಸಿತು. ಅವಳ ನಗೆ ಚಟಾಕಿಗಳಲ್ಲಿ ಪ್ರೇಮವಿದೆ ಎಂದು ಅವನು ಗುರುತಿಸಿರಲಿಲ್ಲ. ಸೋ ಸಾರಿ, ಎಕ್ಸ್ಕ್ಯೂಸ್ ಮಿ ಪೂಜಾ ಎಂದು ಮನದಲ್ಲಿಯೇ ಹೇಳಿಕೊಂಡು ಬಸ್ಸಿಗಾಗಿ ಕಾದು ನಿಂತ. ಆದರೆ ವಾಸುದೇವಯ್ಯ ಮತ್ತೊಂದು ಬಸ್ಸಿನಿಂದ ಇಳಿದಾಗ ದಿಗ್ಮೂಢನಾದ. ಅಪ್ಪ ಧಾವಿಸಿದ ಅವರ ಬಳಿಗೆ. ಮುಂದುವರೆಯುವುದು.